ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ನಮ್ಮ ಮನೆಗೆ ಗೆಸ್ಟ್ ಅಂತ ಹೇಳಿ ನಮ್ಮ ಫ್ರೆಂಡ್ ಬರತ್ತಿರ್ರಿ. ಮಧ್ಯಾಹ್ನ ಊಟ ನಿಮ್ಮ ಮನ್ಯಾಗ ಮಾಡೋಣ ದೀಪಾ ಅಂತ ಹೇಳಿದರು. ಹೀಗಾಗಿ ಅವರ ಅಂಡ ಕರಿ ಮಾಡ್ಕೊಂಬಂದಿರ್ರಿ. ನಾನು ಪನ್ನೀರ್ ಮಸಾಲ ಮಾಡಿದ್ನಿ. ನಾನು ಪನ್ನೀರ್ ಮಸಾಲಕ್ಕೆ ಏನೇನು ಹಾಕೀನಿ ಹೆಂಗೆ ಮಾಡೀನಿ ಅಂತ ನೋಡ್ಕೊಂಬರೋನು ನಡೀರಿ. ಇಲ್ಲಿ ನೋಡ್ರಿ, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವು, ಪಲಾವ್ ಎಲೆ ಸೇರಿಸಿ ಒಂದು ಕಡಾಯಿ ಕಾಯಕ್ಕಿಟ್ಟು ಅದ್ರೊಳಗೆ ಎಣ್ಣೆ ಹಾಕಿ ಹುರಿಯಾಕಿಟ್ಬಿಟ್ಟಿದ್ದೇನೆ ರೀ. ಇನ್ನು ಅದ್ರೊಳಗೆ ನಾನು ಒಂದು ಚಮಚೆ ಧನಿಯಾ ಕಾಳು ಸೇರ್ಸಾತೇನೆ ರೀ, ಒಂದು ಚಮಚೆ ಜೀರಿಗೆ ಕಾಳು ಸೇರ್ಸಾತೇನೆ ರೀ, ಒಂದು ಅರ್ಧ ಚಮಚೆ ಬಡೆ ಸೊಪ್ಪು ಹಾಕೊಳತ್ತೇನೆ. ಇನ್ನು ಅದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸೇರ್ಸಾತೇನಂತ್ರಿ. ಇನ್ನು ದಪ್ಪದಾಗಿ ಹೆಂಚಿರುವಂಥ ಒಂದು 4-5 ಉಳ್ಳಾಗಡ್ಡಿ ಹಾಕ್ಕೊಂಬಿಟ್ಟಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ಗ್ರೇವಿ ಎಷ್ಟಿರ್ತೈತಲ್ಲ ಅಷ್ಟು ಪನ್ನೀರ್ ಟೇಸ್ಟ್ ಕೊಡ್ತೈತ್ರಿ. ಅನ್ನಕ್ಕೂ ಮತ್ತು ಚಪಾತಿಗೆ ಆಗೋ ಹಂಗೆ ಗ್ರೇವಿ ಮಾಡತ್ತೇನೆ ರೀ. ಹೀಗಾಗಿ ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚು ಹಾಕ್ಕೊಂಬಿಟ್ಟಿದ್ದೇನಂತ. ಇಲ್ಲಿ ನೋಡ್ರಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಎಲ್ಲ ಹಾಕಾಕತ್ತೇನೆ. ಒಂದು 10-15 ಕಾಜು ಸೇರ್ಸಾತೇನೆ ರೀ. ನೋಡ್ರಿ, ಎಲ್ಲ ಸೇರಿ ಕಲರ್ ಚೇಂಜ್ ಆಗೋವರೆಗೂ ಎಲ್ಲನೂ ಹುರ್ಕೊಂಬಿಡೋಣಂತ. ಎಷ್ಟು ಮಸ್ತಾಗೆ ಹುರಿತೇವಲ್ಲ ಅಷ್ಟು ಗ್ರೇವಿ ನಮಗೆ ಟೇಸ್ಟ್ ಕೊಡ್ತೈತ್ರಿ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನಾನು ವಿಡಿಯೋ ನೋಡ್ತಿಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನೋಡ್ರಿ, ಎಲ್ಲ ಹುರಿಯಾತತಿ. ಇನ್ನು ಇದನ್ನು ಇಟ್ಟು ಇನ್ನು ನಾವು ಒಂದು 2-3 ಟೊಮಾಟೋನ ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣಂತ್ರಿ. ಯಾಕಂದ್ರೆ ಗ್ರೇವಿಗೆ ಹಾಕಕ್ಕೆ ಬೇಕು ನಮಗೆ. ನೋಡ್ರಿ, ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣಂತ. ಈ ಪನ್ನೀರ್ ಮಸಾಲ ಒಳಗ್ರಿ ಭಾಳ ಥರ ಮಾಡ್ತಾರೆ. ನಾ ಹೆಂಗೆ ಮಾಡತ್ತೇನೆ ಅಂತಂದು ನಿಮಗೆ ತೋರ್ಸಾತೇನಂತ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡ್ರಿ, ಇದನ್ನೆಲ್ಲ ಹುರಿದು ಆರಾಕಿಟ್ಟಿನಿಲ್ಲ. ಅದ್ರೊಳಗಿನ್ನು ನಾನು ಮಿಕ್ಸರ್ಗೆ ಹಾಕಕ್ಕೆ ನಿಂತೀನಿ. ಒಂದು ಚಮಚೆ ಖಾರ ಹಾಕತ್ತೇನೆ ರೀ, ಗರಂ ಮಸಾಲೆ ಹಾಕತ್ತೇನೆ, ಒಂಚೂರ ಅರಿಶಿನ ಸೇರ್ಸಾತೇನೆ. ಎಲ್ಲನೂ ನಾನು ನೀರು ಹಾಕಿ ಸಣ್ಣಗೆ ರುಬ್ಕೊಂಬಂದ್ಬಿಡೋಣಂತ. ನಡೀರಿ, ಎಷ್ಟು ಸಾಧ್ಯಕ್ಕತ್ತಲ್ರಿ ಅಷ್ಟು ಸಣ್ಣಗೆ ನಾವು ರುಬ್ಕೊಂಬಂದ್ಬಿಡೋಣಂತ. ಇಲ್ಲಿ ನೋಡ್ರಿ, ಮಸಾಲ ಐಟಮ್ಸ್ನೆಲ್ಲ ಹಾಕಿ ರುಬ್ಬಿಟ್ಟಿದ್ದೀನಿ. ಇನ್ನು ಕೆನೆ ತೆಗೆದಿಟ್ಟಿದ್ದೀನಿ ರೀ, ಒಂದು ಅರ್ಧ ಕಪ್ಪ. ಇಲ್ಲೇ ಟೊಮೆಟೊನ ಮಿಕ್ಸರ್ ಮಾಡಿ ಇಟ್ಕೊಂಡೇನಂತ. ಇನ್ಯಾಕೆ ತಡ ಮಾಡೋದು, ಎಲ್ಲ ರೆಡಿ ಆಗೈತಿ. ಒಗ್ಗರ್ನಿಗೆ ಹಾಕಿಬಿಡೋಣಂತ. ನಡೀರಿ. ಇನ್ನು ಕಡಾಯಿ ಒಳಗೆ ಒಂಚೂರು ಎಣ್ಣೆ ಹಾಕ್ಕೊಂಡೀನಿ ರೀ. ಅದಕ್ಕೆ ನಾನು ಎಲ್ಲ ಪನ್ನೀರ್ನ ತಂದು ಕಟ್ ಮಾಡಿ ಇಟ್ಕೊಂಡೀನಿ. ಅವನ್ನೆಲ್ಲ ಸೇರಿಸಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೇನಂತ. ಅವನ್ನೆಲ್ಲ ತೆಗೆದು ಸ್ವಲ್ಪ ಬಿಸಿನೀರು ಕಾಸಿಟ್ಕೊಂಡೀನಿ ರೀ. ಅದ್ರೊಳಗೆ ಒಂದು 2 ನಿಮಿಷ ಇಟ್ಬಿಟ್ಟಿನಿ ರೀ. ಯಾಕಪ್ಪ ಅಂದ್ರೆ ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಉದ್ದೇಶಕ್ಕೆ ಇಟ್ಬಿಟ್ಟಿನಿ ರೀ. ಇನ್ನು ಕಡಾಯಿಗೆ ನಾವೇನು ಮಾಡೋದಪ್ಪ ಅಂದ್ರೆ ಸ್ವಲ್ಪ ಗರಂ ಮಸಾಲೆ, ನಂತರ ಖಾರ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಉಳ್ಳಾಗಡ್ಡಿ ಪೇಸ್ಟು, ಅದನ್ನು ಸೇರ್ಸತ್ತನಂತ್ರಿ. ನೋಡ್ರಿ, ಒಂಚೂರು ಕೈ ಬಿಡಲಾರ್ದ ಪಟ ಅಂತ ಎಲ್ಲನೂ ಹೊಳ್ಸಾಡ್ಬಿಡೋನು. ಇದೇ ಟೈಮ್ನಾಗ ಟೊಮೆಟೊ ಪ್ಯೂರಿ ಏನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನೂ ಸೇರ್ಸತ್ತನಂತ್ರಿ. ಇಲ್ಲಿ ನೋಡ್ರಿ, ಕೈ ಬಿಡಲಾರ್ದನ ಎಲ್ಲನೂ ಹೊಳ್ಸಾಡ್ಬಿಡೋಣಂತ ಎಣ್ಣೆ ಒಳಗೆ. ಇನ್ನು ಒಂದು 2 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋನು. ಒಂಚೂರು ಕುದಿ ಹತ್ತಲಿ ಎಲ್ಲ. ಆವಾಗ ಬಾಯಿ ತೆಗೆದು ನೋಡಿದಾಗ ಇಷ್ಟು ಹದಕ್ಕೆ ಸಿಕ್ಕೈತ್ರಿ. ನೋಡ್ರಿ, ಇಷ್ಟೆಲ್ಲ ಆಗೈತಿ. ಈ ಟೈಮ್ದಾಗ ಉಪ್ಪು ಖಾರ ಟೇಸ್ಟ್ ಮಾಡಿಬಿಡೋಣಂತ. ನಂತರ ಅದಕ್ಕೆ ನೋಡ್ರಿ, ಪನ್ನೀರ್ ಏನು ನೆನೆಸಿಟ್ಕೊಂಡಿದ್ದಿಲ್ಲ, ಒಂದು 2 ನಿಮಿಷ ನೆನೆದ್ರೆ ಸಾಕ್ರಿ. ಅದನ್ನೆಲ್ಲ ನಾನು ಇದಕ್ಕೆ ಕೂಡಿಸ್ಬಿಡಾತನಂತ. ಯಾಕಂದ್ರೆ ಸಾಫ್ಟಾಗಿ ಹಂಗೆ ಉಳಿತಾವೆ. ನೀರನ್ನು ಇದಕ್ಕೆ ಸೇರ್ಸಾತನಂತ್ರಿ. ನನಗೆ ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತ್ರಿ, ಅದಕ್ಕೆ ಇನ್ನೊಂಚೂರು ನಾನು ಉಪ್ಪು ಸೇರ್ಸಾತೇನಂತ್ರಿ. ನೀವು ಮತ್ತೇನಾರ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನಂದ್ರೆ ಮಾಡ್ರಿಪ್ಪ, ನಿಮ್ಮ ಇಷ್ಟ. ಇನ್ನು ಯಾವುದೇ ಒಂದು ಅಡುಗೆ ಮಾಡ್ಬೇಕಂದ್ರೂ ರೀ ಫೈನಲ್ ಟಚ್ ಅಂತ ಕೊಡಲೇಬೇಕ್ರಿ. ಹೀಗಾಗಿ ಹಾಲಿನ ಕೆನಿನ ತೆಗೆದಿಟ್ಕೊಂಡೀನಿ ರೀ. ಅದನ್ನೊಂದು ಅರ್ಧ ಕಪ್ಪಿನಷ್ಟು ಹಾಕತ್ತೇನಂತ್ರಿ. ನೋಡ್ರಿ, ಮಸ್ತ್ ಫ್ಲೇವರ್ ಕೊಡ್ತೈತಿ. ಬೇಕಂದ್ರೆ ಬೆನ್ನಿನೂ ಹಾಕೋರಿ ನೀವು, ಇಲ್ಲಾಂದ್ರೆ ತುಪ್ಪನೂ ಸೇರಿಸ್ಬೋದು. ಲಾಸ್ಟಿಗೆ ಕಸೂರಿ ಮೇಥಿ ಇತ್ತು, ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನಂತ. ನೋಡ್ರಿ, ಎಲ್ಲನೂ ಸೌಕಾಶಿಗೆ ನಾವು ಹೊಳ್ಸಾಡ್ಬಿಡೋನು. ಯಾಕಂದ್ರೆ ಅಡಿಗೆಂತಿ 90% ಆಗೈತಿ. ಇನ್ನೇನು ಭಾಳ ಅದ್ರ ಮೇಲೆ ಗುದ್ದಾಡೋದು ಬೇಡ. ಅದಕ್ಕೆ ಎಲ್ಲ ಹೊಳ್ಸಾಡ್ಬಿಡೋಣಂತ. ನಡ್ರಿ, ಮತ್ತೆ ಯಾಕೆ ತಡ ಮಾಡೋದು, ಮಕ್ಕಳಿಗೆಲ್ಲ ಹಚ್ಕೊಟ್ಟು ನಾವು ಊಟ ಮಾಡಿಬಿಡೋಣಂತ. ವಿಡಿಯೋನ ನೋಡ್ತೀರಿ ಖರೆ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂತಂದ್ರೆ ನೀವು ನನ್ನ ಮರಿಬೋದು, ನಾನು ನಿಮ್ಮನ್ನು ಮರಿದಿಲ್ಲ. ಹೆಂಗಪ್ಪ ಅಂತಂದ್ರೆ ನಾ ಹಾಕುವಂಥ ಎಲ್ಲ ವಿಡಿಯೋಸ್ದ ನೋಟಿಫಿಕೇಷನ್ನ ನಿಮ್ಮ ಫೋನ್ಗೆ ಬಂದ ಟಕ ಅಂತ ನನ್ನ ನೆನಪು ನಿಮಗೆ ಮಾಡಿ ಕೊಡ್ತಾವ್ರಿ. ಅದಕ್ಕೆ ತಪ್ಪದ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ.
ಇನ್ಯಾಕೆ ತಡ ಮಾಡ್ತೀರಿ, ಅಡಿಗೆಂತಿ ಆಗೈತಿ. ನೀವು ಬಂದು ಊಟ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.